ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಜ್ಞಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮ್ಮ ವಿಜ್ಞಾನ ವಿಷಯದ ಮೇಲೆ ಒಟ್ಟು 20 ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಬಹುದಾದ 10 ಪ್ರಶ್ನೆಗಳನ್ನ, ಮೋಸ್ಟ್ ಎಕ್ಸ್ಪೆಕ್ಟೆಡ್ 10 ಪ್ರಶ್ನೆಗಳನ್ನ ಇಲ್ಲಿ ತಿಳಿಸ್ಕೊಡ್ತದೇನೆ. ಗಮನ ಇಟ್ಟು ನೀವು ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ರೆ ನಿಮಗೆ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ 10 ಪ್ರಶ್ನೆಗಳ ಮೇಲೆ, ಈ ಕಾನ್ಸೆಪ್ಟ್ ಮೇಲೆ ಖಂಡಿತ 2 ರಿಂದ 3 ಕ್ವಶನ್, ಕನಿಷ್ಠ 2 ಕ್ವಶನ್ ನಿಮ್ಮ ಎಕ್ಸಾಮ್ ನಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ ಕೇಳುವ ಸಾಧ್ಯತೆ ಇದೆ. ಎಸ್, ನೋಡಿ ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 1, ಜೀವಿಗಳು ತಮ್ಮ ಉಸಿರಾಟ ಕ್ರಿಯೆಯಲ್ಲಿ, ಈ ತರದ ಕ್ವಶನ್ ಕೇಳ್ತಾರೆ. 4 ಆಪ್ಷನ್ ಅನ್ನ ಓದ್ಕೊಂಡಾಗ ಅದರಲ್ಲಿ ರೈಟ್ ಆಪ್ಷನ್ ಯಾವುದು ಅದನ್ನ ನೀವು ಚಾಯ್ಸ್ ಮಾಡಿ, ಅದನ್ನ ನೀವು ಪಿಕ್ ಮಾಡ್ಬೇಕಾಗತ್ತೆ, ಅದನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಇಲ್ಲಿ ಏನೂ ಹೇಳಿಲ್ಲ, ಬರೀ ಜೀವಿಗಳು ತಮ್ಮ ಉಸಿರಾಟ ಕ್ರಿಯೆಯಲ್ಲಿ ಅಂತಂದು ಹೇಳಿದ್ದಾರೆ. ಅದಕ್ಕೆ ಸೂಟಬಲ್ ಆದಂತ ಆನ್ಸರ್ ಅನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಆಪ್ಷನ್ ಅನ್ನು ಗಮನಿಸಿ. ಆಪ್ಷನ್ ಎ, ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುತ್ತವೆ. ಅಂದ್ರೆ ಹೆಂಗ್ ಓದ್ಕೋಬೇಕು ನೀವು? ಜೀವಿಗಳು ತಮ್ಮ ಉಸಿರಾಟ ಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುತ್ತವೆ. ಆಪ್ಷನ್ ಬಿ, ಆಮ್ಲಜನಕವನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುತ್ತವೆ. ಆಪ್ಷನ್ ಸಿ, ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಬಿಡುತ್ತವೆ. ಆಪ್ಷನ್ ಡಿ, ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಬಿಡುತ್ತವೆ. ಓಕೆ, ಹಾಗಾದ್ರೆ ಜೀವಿಗಳು ತಮ್ಮ ಉಸಿರಾಟ ಕ್ರಿಯೆಯಲ್ಲಿ ಏನನ್ನ ತೆಗೆದುಕೊಳ್ತವೋ ಮತ್ತೆ ಏನನ್ನ ಹೊರ ಹಾಕ್ತವೋ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಜೀವಿಗಳು ತಮ್ಮ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕವನ್ನ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಬಿಡುತ್ತವೆ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ ರೈಟ್ ಆನ್ಸರ್. ಜೀವಿಗಳು, ಪ್ರತಿಯೊಂದು ಜೀವಿಗಳು ಸಹ ತಮ್ಮ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕವನ್ನ ತೆಗೆದುಕೊಂಡು ಒಳಗೆ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರ ಬಿಡ್ತವು. ಇದನ್ನ ಉಸಿರಾಟ ಕ್ರಿಯೆ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಕ್ವಶನ್ಗೆ ಆಪ್ಷನ್ ಡಿ ರೈಟ್ ಆನ್ಸರ್. ಈ ರೀತಿಯ ಕ್ವಶನ್ ಅನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳುವ ಸಾಧ್ಯತೆ ಇದೆ, ಗಮನ ಹರಿಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2, ವಾಯುಗೋಳದಲ್ಲಿರುವ ಯಾವ ಅನಿಲವನ್ನು ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಕೆಯಲ್ಲಿ ಬಳಸಿಕೊಳ್ಳುತ್ತವೆ? ಕ್ವಶನ್ ಅನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಏನ್ ಕೇಳ್ತಾ ಇದಾರೆ? ವಾಯುಗೋಳದಲ್ಲಿರುವ ಯಾವ ಅನಿಲವನ್ನು ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಕೆಯಲ್ಲಿ ಬಳಸಿಕೊಳ್ಳುತ್ತವೆ ಅಂತ ಕೇಳ್ತಾ ಇದಾರೆ. ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ಮೀಥೇನ್. ಎಸ್, ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಕೆಯಲ್ಲಿ ವಾಯುಗೋಳದಲ್ಲಿರುವ ಯಾವ ಅನಿಲವನ್ನ, ಅಂದ್ರೆ ವಾತಾವರಣದಲ್ಲಿರುವ ಯಾವ ಅನಿಲವನ್ನ ಬಳಸ್ಕೊಳ್ತವೋ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಗೊತ್ತಿದ್ರೆ ನೀವು ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಓಕೆ, ನಾನು ಕಳೆದ ವಿಡಿಯೋದಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೇನೆ ನಾನು. ಈಗ ಬ್ರೀಫ್ ಆಗಿ ತಿಳ್ಕೊಳ್ಳಿ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಏನಪ್ಪಾ ಅಂದ್ರೆ, ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುವ ಕ್ರಿಯೆ ಏನಿದೆ ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆ. ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮಣ್ಣಿನಲ್ಲಿರುವ ಖನಿಜ ಲವಣಾಂಶ ಮತ್ತು ನೀರನ್ನ ಬೇರಿನ ಮೂಲಕ ಹೀರಿಕೊಂಡು, ಬೇರಿನ ಮೂಲಕ ಪಡೆದುಕೊಂಡು ಪತ್ರ ಹರಿತಿನ ಸಹಾಯದಿಂದ ತಮಗೆ ಬೇಕಾದ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವು. ಇದನ್ನ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ತಮ್ಮ ಆಹಾರ ತಯಾರಿಕೆಯಲ್ಲಿ, ಹಸಿರು ಸಸ್ಯಗಳು ಆಹಾರ ತಯಾರಿಕೆಯಲ್ಲಿ ವಾಯುಗೋಳದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಬಳಸಿಕೊಳ್ತಾವು. ಆಪ್ಷನ್ ಸಿ ರೈಟ್ ಆನ್ಸರ್. ಸರಿ, ಅಂದ್ರೆ ಆಪ್ಷನ್ ಎ ಸಂಬಂಧಪಟ್ಟಂತೆ ನೀವು ಏನನ್ನ ಅರ್ಥ ಮಾಡ್ಕೊಂಡಿರ್ಬೇಕು? ಹಸಿರು ಸಸ್ಯಗಳು ತಮ್ಮ ಉಸಿರಾಟ ಕ್ರಿಯೆಯಲ್ಲಿ ಉಸಿರಾಟಕ್ಕೆ ಆಕ್ಸಿಜನ್ ಅಂದ್ರೆ ಆಮ್ಲಜನಕವನ್ನು ಬಳಸ್ಕೊಳ್ತಾವು. ಆಹಾರ ತಯಾರಿಕೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಳ್ತಾವು. ಇಲ್ಲಿ ಕೇಳ್ತಾ ಇರೋದು ಆಹಾರ ತಯಾರಿಕೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ವೆರಿ ಇಂಪಾರ್ಟೆಂಟ್ ಕ್ವಶನ್.
ಸುಮಾರು ಸಲ ಪ್ರತಿ ವರ್ಷ ದ್ವಿತೀಯ ಸಂಶ್ಲೇಷಣೆಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇದ್ದೇ ಇರುತ್ತೆ, ಗಮನ ಹರಿಸಿ. ಓಕೆ, ನೆಕ್ಸ್ಟ್. ಓಕೆ, ಒಂದು ಮಾಹಿತಿ ಇದೆ ನಿಮಗೆ. ಏನಪ್ಪ ಮಾಹಿತಿ ಅಂದ್ರೆ, ಏನು ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಭ್ಯಾಸ ಮಾಡ್ತಾ ಇದ್ದೀರಾ, ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ಬೇಕು ಅಂತಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಗುರುಜ್ಞಾನ ಅಕಾಡೆಮಿ ಏನ್ ಮಾಡ್ತದಪ್ಪ ಅಂದ್ರೆ, ಒಂದು ಕೋರ್ಸ್ ಅನ್ನ, ಆನ್ಲೈನ್ ಕೋರ್ಸ್ ಅನ್ನ ನಿಮ್ಗೋಸ್ಕರ ಪ್ರಿಪೇರ್ ಮಾಡಿದೆ. ಮೊರಾರ್ಜಿ ಪಂಡಿತ್ ಆನ್ಲೈನ್ ಕ್ಲಾಸ್. ಇದರಲ್ಲಿ ಏನಿರುತ್ತೆ, ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಈ 5 ವಿಷಯಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಲೆಸನ್ ವೈಸ್ ಕ್ಲಾಸಸ್ಗಳು ಇರ್ತವು, ಮತ್ತೆ ಆನ್ಲೈನ್ ಟೆಸ್ಟ್ಗಳು ಇರ್ತವು. ವೆರಿ ಯೂಸ್ಫುಲ್ ಆದಂತ ಒಂದು ಆನ್ಲೈನ್ ಕ್ಲಾಸ್ ಇದು, ಪಂಡಿತ್ ಆನ್ಲೈನ್ ಕ್ಲಾಸ್. ಮೊರಾರ್ಜಿ ಎಕ್ಸಾಮ್ಗೆ ಯಾವುದೇ ಕೋಚಿಂಗ್ ಇಲ್ದಂಗೆನೆ ನಾವು ಹೇಳಿರ್ತಕ್ಕಂಥ ನಾವು ಕೊಟ್ಟಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಬಿಟ್ಟು ಅಲ್ಲಿರ್ತಕ್ಕಂಥ ಆನ್ಲೈನ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿದ್ರೆ ಖಂಡಿತ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ನೀವು ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆ, ನಿಮ್ಮ ಎಕ್ಸಾಮ್ ಲಾಸ್ಟ್ ಡೇಟ್ ವರೆಗೂ ಸಹ ಇದರಲ್ಲಿ ವಿಡಿಯೋಸ್ ಮತ್ತೆ ಟೆಸ್ಟ್ಗಳು ನಿಮ್ಗೆ ಅವೈಲೇಬಲ್ ಇರ್ತವೆ. ಎಕ್ಸಾಮ್ಗೆ ತುಂಬಾ ದಿನ ಸಮಯ ಇಲ್ಲ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿಬಿಟ್ಟು, ಕಾಲ್ ಮಾಡಿಬಿಟ್ಟು ಹೆಚ್ಚಿನ ವಿಚಾರವನ್ನ ತಿಳ್ಕೋಬಹುದು. ಇದು ಕೇವಲ 1500 ರೂಪಾಯಿಗೆ ನಿಮ್ಗೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಈ ಕೋರ್ಸ್ ಅಂದ್ರೆ, ನಮ್ಮ ಆ್ಯಪ್ ಗುರುಜ್ಞಾನ ಅಕಾಡೆಮಿ ಆ್ಯಪ್ ಅಲ್ಲಿ ಸಿಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಈ ಲೋಡೋ ಇರ್ತಕ್ಕಂಥ ಆ್ಯಪ್, ನಮ್ಮ ಈ ಸೂರ್ಯ ಈ ಲೋಡೋ ಇರ್ತಕ್ಕಂಥ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಇದ್ರೊಳಗಡೆ ಪಂಡಿತ್ ಆನ್ಲೈನ್ ಕ್ಲಾಸ್ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಒಂದು ಕ್ಲಾಸ್ ಅನ್ನ ನೀವು ಈ ಕ್ಲಾಸಿಗೆ ಜಾಯ್ನ್ ಆಗಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 3. ಇದು ಕೀಟಹಾರಿ ಸಸ್ಯ ಅಲ್ಲ. ಆಪ್ಷನ್ ಎ ಡ್ರಾಸಿರಾ, ಆಪ್ಷನ್ ಬಿ ನೆಪಂಥಿಸ್, ಆಪ್ಷನ್ ಸಿ ರಪ್ಲೇಸಿಯಾ, ಆಪ್ಷನ್ ಡಿ ಯೂಟ್ರಿಕ್ಯುಲೇರಿಯಾ. ಎಸ್, ಇದರಲ್ಲಿ ಕೀಟಹಾರಿ ಸಸ್ಯ ಯಾವುದಲ್ಲ ಅಂತ ಕೇಳ್ತಾ ಇದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್. ರಪ್ಲೇಸಿಯಾ ಇದು ಕೀಟಹಾರಿ ಸಸ್ಯ ಅಲ್ಲ. ಏನು ಕೀಟಹಾರಿ ಸಸ್ಯ ಅಂದ್ರೆ, ಕೀಟಗಳನ್ನ ತಿನ್ನುವ ಸಸ್ಯಗಳು. ಯಾವುವು? ಹೂಜಿ ಗಿಡ, ನೆಪಂಥಿಸ್, ಡ್ರಾಸಿರಾ, ಯೂಟ್ರಿಕ್ಯುಲೇರಿಯಾ ಇವೆಲ್ಲವೂ ಸಹ ಕೀಟಹಾರಿ ಸಸ್ಯಗಳು. ಇದ್ರ ಬಗ್ಗೆ ಗಮನ ಹರಿಸಿ. ಸುಮಾರು ಸಲ ನಿಮ್ಮ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಇದ್ರ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ಇಲ್ಲಿ ಕೀಟಹಾರಿ ಸಸ್ಯ ಯಾವುದಲ್ಲ ಅಂತ ಕೇಳ್ತಿದ್ರೆ ರಪ್ಲೇಸಿಯಾ. ಇದು ಅತ್ಯಂತ ದೊಡ್ಡ ಹೂ ಬಿಡುವ ಸಸ್ಯ, ಮತ್ತೆ ಅತ್ಯಂತ ಕೆಟ್ಟ ವಾಸನೆ ಬೀರುವ ಹೂವು ರಪ್ಲೇಸಿಯಾ ಇಡೋದು. ಇದು ಸಂಬಂಧಪಟ್ಟಂತೆ ಲಾಸ್ಟ್ ಇಯರ್ ಕ್ವಶನ್ ಕೇಳಿದ್ರು, ಅತ್ಯಂತ ದೊಡ್ಡ ಹೂ ಬಿಡುವ ಸಸ್ಯ ಯಾವುದು ಅಂತಂದೇಳಿ. ರಪ್ಲೇಸಿಯಾ ಲಾಸ್ಟ್ ಇಯರ್ ನಿಮ್ಮ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳಿದ್ರು, ಗಮನ ಹರಿಸಿ. ಕ್ವಶನ್ ನಂಬರ್ 4 ನೋಡಿ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಮುಟ್ಟಿದಾಗ ಎಲೆಗಳು ಮುದುಡಿಕೊಳ್ಳುವಿಕೆ ಜೀವಿಗಳ ಯಾವ ಕ್ರಿಯೆಯಾಗಿದೆ? ಕ್ವಶನ್ ಅನ್ನ ಅಬ್ಸರ್ವ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಕಂಪ್ಲೀಟ್ ಆಗಿ ಓದ್ಕೋಬೇಕು ಕೊನೆವರೆಗೂ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನ ಮುಟ್ಟಿದಾಗ ಎಲೆಗಳು ಮುದುಡಿಕೊಳ್ಳುವಿಕೆ ಜೀವಿಗಳ ಯಾವ ಕ್ರಿಯೆಯಾಗಿದೆ? ಆಪ್ಷನ್ ಎ ಉತ್ಪತನ, ಆಪ್ಷನ್ ಬಿ ಬೆಳವಣಿಗೆ, ಆಪ್ಷನ್ ಸಿ ಆಕರ್ಷಣೆ, ಆಪ್ಷನ್ ಡಿ ಪ್ರಚೋದನೆಗೆ ಪ್ರತಿಕ್ರಿಯೆ. ಮುಟ್ಟಿದರ ಮುನಿ ಸಸ್ಯವನ್ನ ಟಚ್ ಮಾಡಿದರೆ, ಮುಟ್ಟಿದ್ರೆ ಅದರ ಎಲೆ ಏನಾಗ್ತಾವೋ? ಕ್ಲೋಸ್ ಆಗ್ತಾವ, ಮುದುಡ್ಕೊಳ್ತಾವ. ಇದು ಸಸ್ಯದ ಯಾವ ಕ್ರಿಯೆ? ಪ್ರಚೋದನೆಗೆ ಪ್ರತಿಕ್ರಿಯೆ. ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಪ್ರಚೋದನೆಗೆ ಪ್ರತಿಕ್ರಿಯೆ ಯಾವುದು? ಮುಟ್ಟಿದ್ರೆ ಮುನಿ ಸಸ್ಯವನ್ನ ನಾವು ಟಚ್ ಮಾಡಿದ್ರೆ ಅದರ ಎಲೆ ಏನಾಗ್ತಾವೋ? ಮುದುಡ್ಕೊಳ್ತಾವು. ಇದು ಜೀವಿಯ ಯಾವ ಕ್ರಿಯೆ? ಪ್ರಚೋದನೆಗೆ ಪ್ರತಿಕ್ರಿಯೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 5. 2 ತಲೆಮಾರಿನವರು ಮಾತ್ರ ವಾಸಿಸುವ ಚಿಕ್ಕ ಕುಟುಂಬ. 2 ತಲೆಮಾರಿನವರು ಮಾತ್ರ ವಾಸಿಸುವ ಚಿಕ್ಕ ಕುಟುಂಬ, ಅದಕ್ಕೇನಂತ ಕರೀತಾರೆ? ಆಪ್ಷನ್ ಎ ವಿಭಕ್ತ ಕುಟುಂಬ, ಆಪ್ಷನ್ ಬಿ ಬುಡಕಟ್ಟು ಕುಟುಂಬ,
ಆಪ್ಷನ್ ಸಿ ಆಧುನಿಕ ಕುಟುಂಬ, ಆಪ್ಷನ್ ಡಿ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ. ಎಸ್, 2 ತಲೆಮಾರಿನವರು ಮಾತ್ರ ವಾಸಿಸುವ ಕುಟುಂಬ. ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ 2 ತಲೆಮಾರಿನವರು ಮಾತ್ರ ವಾಸಿಸುವ ಕುಟುಂಬ, ಅದು ವಿಭಕ್ತ ಕುಟುಂಬ. ಆಪ್ಷನ್ ಎ ರೈಟ್ ಆನ್ಸರ್. ವಿಭಕ್ತ ಕುಟುಂಬ. 2 ತಲೆಮಾರಿನವರು ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ, ಒಂದು ಮನೆಯಲ್ಲಿ 2 ತಲೆಮಾರಿನವರು ವಾಸ ಮಾಡ್ತಾ ಇದ್ರೆ ಅದು ವಿಭಕ್ತ ಕುಟುಂಬ. ಅಂದ್ರೆ ಅವಿಭಕ್ತ ಕುಟುಂಬ ಅಂದ್ರೆ ಏನು? 2ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ, 2ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಅದು ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅಂದ್ರೆ 2ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಅದು ಅವಿಭಕ್ತ ಕುಟುಂಬ. ಇನ್ನು ಬುಡಕಟ್ಟು ಕುಟುಂಬ ಅಂದ್ರೆ ಯಾವುದು? ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುವ ಕುಟುಂಬಗಳು, ಅವು ಬುಡಕಟ್ಟು ಕುಟುಂಬಗಳು. ಕ್ವಶನ್ ಕೇಳಿದ್ದಾರೆ ಬಿಫೋರ್ ಲಾಸ್ಟ್ ಇಯರ್ ಬಿಟ್ಟು ಅದ್ರ ಹಿಂದಿನ ವರ್ಷ ಈ ಕ್ವಶನ್ ಕೇಳಿದ್ರು. ಬುಡಕಟ್ಟು ಕುಟುಂಬ ಅಂದ್ರೇನು ಅಂತಂದೇಳಿ. ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುವ ಕುಟುಂಬ ಯಾವುದು ಅಂತ ಕೇಳಿದ್ರು. ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುವ ಕುಟುಂಬ ಯಾವುದು ಅಂತ ಕೇಳಿದ್ರು. ಬುಡಕಟ್ಟು ಕುಟುಂಬ. ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುವ ಕುಟುಂಬಗಳು ಯಾವುವು? ಬುಡಕಟ್ಟು ಕುಟುಂಬಗಳು. ರೈಟ್. ಇಲ್ಲಿ ಕೇಳ್ತಾ ಇರೋದು 2 ತಲೆಮಾರಿನವರು ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ 2 ತಲೆಮಾರಿನವರು ಮಾತ್ರ ವಾಸಿಸುವ ಚಿಕ್ಕ ಕುಟುಂಬ, ಅದು ವಿಭಕ್ತ ಕುಟುಂಬ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ಇವು ನವೀಕರಿಸಬಹುದಾದ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳು. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತ ಕ್ವಶನ್ ಇದು. ಆಪ್ಷನ್ ಎ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ. ಆಪ್ಷನ್ ಬಿ ಪೆಟ್ರೋಲ್, ಅಡಿಗೆ ಅನಿಲ, ಕಲ್ಲಿದ್ದಲು. ಆಪ್ಷನ್ ಸಿ ನೀರು, ಆಕ್ಸಿಜನ್, ಸೌರಶಕ್ತಿ, ವನ್ಯಜೀವಿಗಳು. ಆಪ್ಷನ್ ಡಿ ಡೀಸೆಲ್, ಪೆಟ್ರೋಲ್, ಕಲ್ಲಿದ್ದಲು. ಏನು ನವೀಕರಿಸಬಹುದಾದ ಸಂಪನ್ಮೂಲ ಅಂದ್ರೆ ಏನಂತ ಗೊತ್ತಿರ್ಬೇಕು. ನವೀಕರಿಸಬಹುದಾದ ಸಂಪನ್ಮೂಲ ಅಂದ್ರೇನು? ಇವನ್ನ ಬಳಸಿದಂತೆಲ್ಲ ಇವು ಖಾಲಿ ಆಗಲ್ಲ. ಖಾಲಿ ಆಗದೇ ಇರುವ ಸಂಪನ್ಮೂಲಗಳು ಇವು ನವೀಕರಿಸಬಹುದಾದ ಸಂಪನ್ಮೂಲಗಳು. ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಇವು ಖನಿಜಗಳು. ಇವು ಅತಿ ಹೆಚ್ಚು ಬಳಸಿದ್ರೆ ಒಂದಿನಕ್ಕೆ ಖಾಲಿ ಆಗಬಹುದು. ಹಾಗಾದ್ರೆ ಇವು ನವೀಕರಿಸಬಹುದಾದ ಸಂಪನ್ಮೂಲ ಅಲ್ಲ, ಇವು ನವೀಕರಿಸಲಾಗದ ಸಂಪನ್ಮೂಲಗಳು. ಇನ್ನು ಪೆಟ್ರೋಲ್, ಅಡಿಗೆ ಅನಿಲ, ಕಲ್ಲಿದ್ದಲು ಇವು ಸಹ ನವೀಕರಿಸಲಾಗದ ಸಂಪನ್ಮೂಲಗಳು. ಇನ್ನು ಡೀಸೆಲ್, ಪೆಟ್ರೋಲ್, ಕಲ್ಲಿದ್ದಲು ಇವು ಅಷ್ಟೇ ನವೀಕರಿಸಲಾಗದ ಸಂಪನ್ಮೂಲಗಳು. ಇಲ್ಲಿ ಕೇಳ್ತಾ ಇರೋದು ನವೀಕರಿಸಬಹುದಾದ ರಿನ್ಯೂವಬಲ್ ರಿಸೋರ್ಸ್ ಯಾವುವು? ನೀರು, ಆಕ್ಸಿಜನ್, ಸೌರಶಕ್ತಿ ಮತ್ತು ವನ್ಯಜೀವಿಗಳು. ಆಪ್ಷನ್ ಸಿ ರೈಟ್ ಆನ್ಸರ್. ಆಪ್ಷನ್ ಸಿ ರೈಟ್ ಆನ್ಸರ್. ಇವು ನವೀಕರಿಸಬಹುದಾದ ಸಂಪನ್ಮೂಲಗಳು, ಅಂದ್ರೆ ಬರಿದಾಗದೇ ಇರುವ ಸಂಪನ್ಮೂಲಗಳು. ಆಪ್ಷನ್ ಸಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 7. ಇದನ್ನು ದ್ರವರೂಪದ ಖನಿಜ ಎಂದು ಕರೆಯುತ್ತಾರೆ. ಇಲ್ಲಿ ಆಯ್ಕೆಗಳನ್ನ ಗಮನಿಸಬೇಕು ನೀವು. ಅದರಲ್ಲಿ ಯಾವುದನ್ನ ದ್ರವರೂಪದ ಖನಿಜ ಅಂತ ಹೇಳಿ ಕರೀತಾರೆ? ಆಪ್ಷನ್ ಎ ಕಲ್ಲಿದ್ದಲು, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ಪೆಟ್ರೋಲಿಯಂ, ಆಪ್ಷನ್ ಡಿ ಪಾದರಸ. ಎಸ್, ದ್ರವರೂಪದ ಖನಿಜ ಅಂತಂದೇಳಿ ಪೆಟ್ರೋಲಿಯಂ ಅನ್ನ ಕರೀತಾರೆ. ಆಪ್ಷನ್ ಸಿ ರೈಟ್ ಆನ್ಸರ್. ಪೆಟ್ರೋಲಿಯಂ ಇದು ದ್ರವರೂಪದ ಖನಿಜ. ಓಕೆ, ಕಲ್ಲಿದ್ದಲನ್ನು ಏನಂತ ಕರೀತಾರೆ ಅಂದ್ರೆ, ಕಲ್ಲಿದ್ದಲನ್ನ ಕಪ್ಪು ವಜ್ರ ಅಂತ ಹೇಳಿ ಕರೀತಾರೆ. ಕಲ್ಲಿದ್ದಲನ್ನ ಕಪ್ಪು ವಜ್ರ ಅಂತ ಹೇಳಿ ಕರೀತಾರೆ. ಮತ್ತೆ ಘನರೂಪದ ಇಂಧನ ಅಂತ ಕರೀತಾರೆ. ಪೆಟ್ರೋಲಿಯಂ ದ್ರವರೂಪದ ಖನಿಜ ಮತ್ತೆ ದ್ರವರೂಪದ ಇಂಧನ ಅಂತ ಸಹ ಕರೀತಾರೆ. ಓಕೆ, ಕ್ವಶನ್ ಅನ್ನ ಕೇಳಿದರೆ ಗಮನ ಹರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದಿಸಲು ಈ ಇಂಧನವನ್ನು ಬಳಸುತ್ತಾರೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದಿಸಲು ಈ ಇಂಧನವನ್ನು ಬಳಸುತ್ತಾರೆ. ಉಷ್ಣ ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿದೆ, ರಾಯಚೂರಿನಲ್ಲಿದೆ. ಉಷ್ಣ ವಿದ್ಯುತ್ ಸ್ಥಾವರ ಎಲ್ಲಿದೆ? ಕರ್ನಾಟಕದಲ್ಲಿ ರಾಯಚೂರಿನಲ್ಲಿದೆ. ಆ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲು ಯಾವ ಇಂಧನ ಬಳಸ್ತಾರೆ? ಆಪ್ಷನ್ ಎ ಪೆಟ್ರೋಲ್, ಆಪ್ಷನ್ ಬಿ ಡೀಸೆಲ್, ಆಪ್ಷನ್ ಸಿ ಕಲ್ಲಿದ್ದಲು, ಆಪ್ಷನ್ ಡಿ ನೈಸರ್ಗಿಕ ಅನಿಲ LPG. ಯಾರನ್ನ ಬಳಸ್ತಾರೆ? ಆಪ್ಷನ್ ಸಿ ರೈಟ್ ಆನ್ಸರ್. ಕಲ್ಲಿದ್ದಲನ್ನ ಬಳಸ್ತಾರೆ. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ
ವಿದ್ಯುತ್ತನ್ನು ಉತ್ಪಾದಿಸಲು ಕಲ್ಲಿದ್ದಲನ್ನ ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಇವು ಸರ್ವವ್ಯಾಪಿ ಸಂಪನ್ಮೂಲಗಳು. ಇವು ಸರ್ವವ್ಯಾಪಿ ಸಂಪನ್ಮೂಲಗಳು. ಆಪ್ಷನ್ ಎ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ. ಆಪ್ಷನ್ ಬಿ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ. ಆಪ್ಷನ್ ಸಿ ಸೂರ್ಯನ ಬೆಳಕು, ನೀರು, ಮಣ್ಣು, ಗಾಳಿ. ಆಪ್ಷನ್ ಡಿ ಅರಣ್ಯ, ವನ್ಯಜೀವಿಗಳು. ಸರ್ವವ್ಯಾಪಿ ಸಂಪನ್ಮೂಲಗಳು ಯಾವುವು? ಆಪ್ಷನ್ ಸಿ ರೈಟ್ ಆನ್ಸರ್. ಸೂರ್ಯನ ಬೆಳಕು, ನೀರು, ಮಣ್ಣು, ಗಾಳಿ. ಏನು ಸರ್ವವ್ಯಾಪಿ ಅಂದ್ರೆ ಏನಂತ ಗೊತ್ತಿರಬೇಕು. ಭೂಮಿಯ ಎಲ್ಲಾ ಭಾಗಗಳಲ್ಲಿ ದೊರೆತಕ್ಕಂಥ ಸಂಪನ್ಮೂಲಗಳು. ನೀವು ಭೂಮಿಯ ಯಾವುದೇ ಭಾಗಕ್ಕೆ ಹೋದ್ರೂ ಸಹ ಇವು ಸಿಗ್ಬೇಕು, ಅಂತವನ್ನು ಮಾತ್ರ ಸರ್ವವ್ಯಾಪಿ ಸಂಪನ್ಮೂಲ ಅಂತ ಕೇಳ್ತಾರೆ. ನೀವು ಭೂಮಿಯ ಯಾವುದೇ ಭಾಗಕ್ಕೆ ಹೋದ್ರೂ ಸಹ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಸಹ ಸೂರ್ಯನ ಬೆಳಕಿರುತ್ತೆ. ಅದೇ ರೀತಿ ನೀರು, ಅದೇ ರೀತಿ ಮಣ್ಣು ಮತ್ತು ಗಾಳಿ ಭೂಮಿಯ ಯಾವುದೇ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಸಿಗ್ತತಿ. ಹಾಗಾಗಿ ಅವು ಸರ್ವವ್ಯಾಪಿ ಸಂಪನ್ಮೂಲಗಳು. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಲಾಸ್ಟ್ ಕ್ವಶನ್, ಈ ವಿಡಿಯೋದ ಕೊನೆಯ ಪ್ರಶ್ನೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಇವೆಲ್ಲ. ಈ ತರದ ಕಂಪ್ಲೀಟ್ ಕ್ಲಾಸ್ ಬೇಕು ಅಂದ್ರೆ ನಿಮಗೆ ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನು ನೀವು ಪಡ್ಕೋಬಹುದು. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ಎ ವಾಯುವಿಗೆ ತೂಕವಿದೆ. ಆಪ್ಷನ್ ಬಿ ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ. ಆಪ್ಷನ್ ಸಿ ವಾಯುವಿಗೆ ಆಕಾರವಿದೆ. ಆಪ್ಷನ್ ಡಿ ವಸ್ತುಗಳು ಉರಿಯಲು ವಾಯು ಬೇಕು. ಎಸ್, ಯಾವ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ಸಿ ರೈಟ್ ಆನ್ಸರ್. ವಾಯುವಿಗೆ ಆಕಾರವಿದೆ. ಇದು ತಪ್ಪಾದ ಹೇಳಿಕೆ. ಯಾಕಪ್ಪ ಅಂದ್ರೆ ವಾಯುವಿಗೆ ಆಕಾರ ಇಲ್ಲ. ಅಂದ್ರೆ ಏನಿದೆ? ವಾಯುವಿಗೆ ತೂಕ ಇದೆ, ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ, ವಾಯುವಿಗೆ ಶಕ್ತಿ ಇದೆ, ವಾಯು ವಸ್ತುಗಳು ಉರಿಯಲು ಬೇಕು. ವಸ್ತುಗಳು ಉರಿಯಲು ವಾಯು ಬೇಕು. ಓಕೆ, ಎಸ್, ಏನ್ ನೋಡಿದ್ರಿ? ಈ ರೀತಿಯ ಪ್ರಶ್ನೆಗಳನ್ನ ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಕೇಳುವ ಸಾಧ್ಯತೆ ತುಂಬಾ ಇದೆ. ಇಲ್ಲಿ ಏನು 10 ಪ್ರಶ್ನೆಗಳನ್ನ ನಾನು ಡಿಸ್ಕಷನ್ ಮಾಡಿದೆ. ಈ 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ 2 ರಿಂದ 3 ಕ್ವಶನ್ ನಿಮ್ಮ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಈ ರೀತಿಯ ಕಾನ್ಸೆಪ್ಟ್ಗಳ ಬಗ್ಗೆ ಗಮನ ಹರಿಸಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.